ಹಾಯ್. ಸೊ ಇವತ್ತಿನ ವಿಡಿಯೋದಲ್ಲಿ ಸೇಪ್ಸ್ ಆಫ್ ಆಲ್ ಶಾರ್ಟ್ ಅಂಡ್ ಕಾಸ್ಟ್ ಕರ್ವ್ಸ್ ಅಂದರೆ ಈ ಎಲ್ಲ ಕಾಸ್ಟ್ಗಳದ್ದು ಒಂದು ಕರ್ವ್ ಹೆಂಗೆ ಬರ್ತೈತಿ ಅಂತ ಅಂದರೆ ರೇಖಾಚಿತ್ರದ ಮೂಲಕ ನಾವು ಈ ಕಾಸ್ಟ್ಗಳನ್ನ ತೋರಿಸುವಂಥದ್ದು. ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದರೆ ಈ ಎಲ್ಲ ಕಾಸ್ಟ್ಗಳನ್ನು ನಾವು ಒಂದೇ ಡಯಾಗ್ರಾಮ್ದಲ್ಲಿ ಹಾಕ್ಬೋದು. ಒಂದೇ ಡಯಾಗ್ರಾಮಲ್ಲಿ ಎಲ್ಲ ಕಾಸ್ಟ್ಗಳನ್ನ ನಾವು ತೆಗಿಬೋದು. ಅದು ಹಂಗೆ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಸ್ವಲ್ಪ ಕ್ಲಾರಿಟಿ ಸಿಗಂಗಿಲ್ಲ. ಅಂದರೆ 6 ಕಾಸ್ಟ್ಗಳನ್ನ ಒಂದೇ ಡಯಾಗ್ರಾಮ್ದಾಗ ನಾವು ತೆಗಿಬೋದು, ಏನು ತಪ್ಪಿಲ್ಲ, ಓಕೆನಾ. ಆದರೆ ಅದು ಸ್ವಲ್ಪ ಅದು ಕ್ಲಾರಿಟಿ ಬರಂಗಿಲ್ಲ ಅಂತೇಳಿ ಏನು ಮಾಡೋಣ, ಕೆಲವೊಂದಷ್ಟು ಕಾಸ್ಟ್ಗಳನ್ನ ಸಪ್ರೇಟ್ ಮಾಡೋಣ. ಈಗ ಫಸ್ಟಿಗೆ ನೋಡ್ರಿ, ಅಂದರೆ ಈ ಡೇಟಾಗಳನ್ನು ನಾನು ಆನ್ ಬೇಸಿಸ್ ಆಫ್ ದೀಸ್ ಡೇಟಾ ಐ ವಿಲ್ ಡ್ರಾ ಆಲ್ ಕಾಸ್ಟ್ ಕರ್ವ್ಸ್. ಸೊ TFC, TVC, TC ಇವುಗಳನ್ನ ಒಂದು ಡಯಾಗ್ರಾಮ್ ಅಲ್ಲಿ ನಾ ಹಾಕ್ತೀನಿ. ಓಕೆ, ಸೊ ದಿಸ್ ಇಸ್ origin, this is x axis, this is y axis. On OX axis I will measure the level of output 1 2 3 4 5 6 and this is output, and here costs. ಯಾವ ಕಾಸ್ಟ್ ನೋಡ್ರಿ, ಒಂದು ಡಯಾಗ್ರಾಮ್ ಒಳಗೆ ನಾವು 3 ಕಾಸ್ಟ್ ನೋಡ್ರಿ. ಈ ಎಲ್ಲ ಕಾಸ್ಟ್ಗಳನ್ನ ಈ ಒಂದೇ ಡಯಾಗ್ರಾಮ್ ಅಲ್ಲಿ ನಾವು ತೆಗಿಬೋದು, ಏನೂ ತಪ್ಪಿಲ್ಲ. ನಿಮ್ಮ ಬುಕ್ ಒಳಗೆ ಅವ್ರು ಸಪ್ರೇಟ್ ಮಾಡಿದ್ದಾರೆ. ಆದರೆ ನಾವಿಲ್ಲಿ ಒಂದೇ ಡಯಾಗ್ರಾಮ್ ಅಲ್ಲಿ ನಾವು ಎಲ್ಲ ಕಾಸ್ಟ್ಗಳನ್ನ ತೆಗಿಬೋದು, ಅಥವಾ ನಾವು ಪ್ರತಿಯೊಂದು ಕಾಸ್ಟ್ಗಳನ್ನು ಒಂದೊಂದು ಸಪರೇಟ್ ಡಯಾಗ್ರಾಮ್ ತೆಗಿಬೋದು. ಅಂದ್ರೆ TFCಗೆ ಒಂದು ಡಯಾಗ್ರಾಮ, TVCಗೆ ಒಂದು ಡಯಾಗ್ರಾಮ, TCಗೆ ಒಂದು ಡಯಾಗ್ರಾಮ, ಪ್ರತಿಯೊಂದು ಕಾಸ್ಟ್ಗೂ ನಾವು ಬೇರೆ ಬೇರೆ ಡಯಾಗ್ರಾಮ್ ಅನ್ನು ತೆಗಿಬಹುದು. ಅಥವಾ ಕೆಲವೊಂದಷ್ಟು ಕಾಸ್ಟ್ಗಳನ್ನ ಈಗ ನೋಡ್ರಿ, ನಾವು ಫಸ್ಟ್ TFC, TVC, TC ಈ 3 ಕಾಸ್ಟ್ಗಳನ್ನ ಒಂದೇ ಡಯಾಗ್ರಾಮ್ ಅಲ್ಲಿ ತೋರಿಸ್ತಾನೆ. ಅಥವಾ ನಾವು 1-2 ಕಾಸ್ಟ್ಗಳನ್ನ ಒಂದು ಡಯಾಗ್ರಾಮ್ ಅಲ್ಲಿ ತೋರಿಸ್ಬೋದು, ಅಥವಾ ಸಪರೇಟ್ ಆಗಿ ಎಲ್ಲ ಕಾಸ್ಟ್ಗಳಿಗೆ ಸಪರೇಟ್ ಆಗಿ ಒಂದೊಂದು ಡಯಾಗ್ರಾಮ್ ಅನ್ನ ತೆಗಿಬಹುದು. ನಿಮ್ಮ ಎಕ್ಸಾಮ್ ಅಲ್ಲಿ ಏನು ಈ ಡಯಾಗ್ರಾಮ್ ಅನ್ನ ತೆಗಿರಿ ಅಂತ ಕೇಳಂಗಿಲ್ಲ, ಅದು ನಿಮ್ಗೆ ಗೊತ್ತಿರಲಿ. ಸೇಪ್ ಆಫ್ ಆಲ್ ದೀಸ್. ಸೊ ಈ ಟಾಪಿಕ್ ಏನು, ಸೇಪ್ ಆಫ್ ಶಾರ್ಟ್ ಟರ್ಮ್ ಕಾಸ್ಟ್ ಕರ್ವ್ಸ್. ಓಕೆ, ಈಗ ನೋಡ್ರಿ, ನಾನು ಡಯಾಗ್ರಾಮ್ ತೆಗಿಯೊಳಗ ಫಸ್ಟಿಗೆ ನಾ 3 ತಗೋತೀನಿ, TFC, TVC ಮತ್ತು TC. ಈ 3 ಕಾಸ್ಟ್ಗಳನ್ನ ನಾವು ಒಂದು ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ, ಯಾವ ರೀತಿ ಆ ಕರ್ವ್ಗಳ ಶೇಪ್ ಬರ್ತೈತಿ ಅಂತ. ಸೊ ಇಲ್ಲಿ ಹೈಯೆಸ್ಟ್ ನಂಬರ್ ಎಷ್ಟೈತೆ ನೋಡ್ರಿ, ದಟ್ ಈಸ್ ಹೈಯೆಸ್ಟ್ ಇಸ್ 80. ಓಕೆ, ಆ ಎಲ್ಲ ನಂಬರ್ಗಳು ಇಲ್ಲಿ ಬರುವಂಗ ನಾವು ಇಲ್ಲಿ ಅಂಕಿಗಳನ್ನ ಹಾಕಬೇಕು. 10 20 30 40. So this is 80. Highest number is 80. Now at the output unit 1, what is TFC? TFC is constant here. TFC is constant. 1 2 3 4 5 6. TFC is constant. At all output level, this is a fixed cost. The cost is fixed at all output level. So then ಈಗ ನೋಡಿ, ನನ್ಗೆ ಹೇಳಿದಾಗ ಇದನ್ನ ಒಂದು ಸಪರೇಟ್ ಡಯಾಗ್ರಾಮ್ ಅನ್ನ ಮಾಡಬಹುದು ನೀವು. ದಿಸ್ ಈಸ್ ದ ಕರ್ವ್ ಆಫ್ TFC. TFC, it is a straight line to the OX axis. What is the shape of TFC? TFC is the straight line. It is a straight line. It is a straight line to OX axis. What is the shape? The shape of TFC is a straight line. Straight line to OX axis. Then next cost is TVC. TVC ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 1ನೇ ಯೂನಿಟ್ ಇದ್ದಾಗ, 1 ಯೂನಿಟ್ ಔಟ್ಪುಟ್ ಇದ್ದಾಗ TVC is 20. Then second ಎಷ್ಟೈತಿ, 30. Third is 38. Fourth 44.
Fifth, it is 48. Sixth, it is 50. You can now join. So this curve is TVC. Okay na? Then TC. What is the shape of TC? ಯಾವ ರೀತಿ shape ಬರುತ್ತೆ ನೋಡ್ರಿ TC ದ first unit it is 50. Second unit 60. Third unit it is 48. 48 somewhere here. Then 74. Then 78. Finally it is 80. So ಇದು ಯಾವ ರೀತಿ ಅಂತಂದ್ರೆ a total, it depends on total cost, how total cost is changing. Okay, how total cost is changing, whether if it is increasing level then total cost would be decrease, would be different. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಅದು ನಂಬರ್ಸ್ ಇರುತ್ತಲ್ಲ ಅದ್ರ ಮೇಲೆ ಅದು ಕರ್ವ್ ಡಿಪೆಂಡ್ ಆಗುತ್ತೆ. ಓಕೆನಾ? ದೆನ್ ಸೊ ಇದು ಒಂದು ಡಯಾಗ್ರಾಮ್ ಅಂತ ಅಂದ್ರೆ ಟಿ ಸಿ ಟಿ ಎಫ್ ಸಿ ಮತ್ತು ಟಿ ವಿ ಸಿ ಅನ್ನು ನಾವು ಕೂಡಿಸಿದಾಗ ಇದು ಒಂದು ಡಯಾಗ್ರಾಮ್ ಬಂದಿರೋದು. ಸೊ ಇದು ಮೊದಲನೇ ಡಯಾಗ್ರಾಮ್. ಇನ್ನು ಎರಡನೇ ಡಯಾಗ್ರಾಮ್ ಅನ್ನ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದೊಂದೇ ಕಾಸ್ಟ್ಗಳನ್ನ ನಾನು ತೋರಿಸ್ತೀನಿ. ಒಂದೊಂದೇ ಕಾಸ್ಟ್ಗಳನ್ನ ನಾವು ಯಾವ ರೀತಿಯಾಗಿ ಡಯಾಗ್ರಾಮ್ ಅನ್ನು ತೆಗಿಬಹುದು ಅಂತ. ಫಸ್ಟಿಗೆ ಎ ಎಫ್ ಸಿ ಒಂದ ತೆಗೆದು ತೋರಿಸ್ತೀನಿ ನೋಡ್ರಿ. ಹಿಯರ್ ಕಾಸ್ಟ್ and here output. This is OX and this is OY. Now output level up to this is 6, 4, 5 and 6. Then you can see how much AFC. It starts with 30. Highest number is 30. I will take from 5, 10, 15, 20, 25, 30. First ignore. First unit do AFC estaithi 30. First unit 30. Second is 15. Third is 10. Fourth is 7.5. Fourth is 7.5. Fifth is 6. Sixth is 5. So now you can join the curve of AFC is like this. ಅಂದ್ರೆ ಇಲ್ಲಿ ಏನು ಅಂತಂದ್ರೆ ಎಲ್ಲಾ ಕಾಸ್ಟ್ಗಳಿಗೆ ಅಂದ್ರೆ ಈ ಕ್ಯಾಲ್ಕುಲೇಷನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅದು ಸೇಪ್ ಆಫ್ ಕಾಸ್ಟ್ ಕರ್ವ್ ಏನಪ್ಪಾ ಅಂತಂದ್ರೆ ಯಾವ ರೀತಿ ನಂಬರ್ಸ್ ಬಂದಿರ್ತಾವಲ್ಲ, ಇಲ್ಲಿ ಬೇರೆ ಬೇರೆ ನಂಬರ್ಗಳಿದ್ದಾಗ ಬೇರೆ ಬೇರೆ ಶೇಪ್ಗಳು ಬರ್ತವೆ. ಇಲ್ಲಿ ಏನಾದರೂ ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತಂದ್ರೆ ಇಲ್ಲಿ ಏನಾದರೂ ಬೇರೆ ಬೇರೆ ನಂಬರ್ಸ್ ಬಂದ್ರೆ ಅಲ್ಲಿ ಶೇಪ್ ಕೂಡ ಚೇಂಜ್ ಆಗುತ್ತೆ. ಓಕೆನಾ? ಸೊ ದಟ್ ಈಸ್ ಒನ್. ದೆನ್ ದಿಸ್ ಇಸ್ AFC. Now I will calculate ABC. First unit ಎಷ್ಟೈತ್ರಿ ABC? It is 20. Then second is 15. Third is 12.6. Fourth is 11. Fifth is 9.6. Then sixth one is 8.33. So by joining these points we get a curve. That curve is known as ABC. It's very simple to derive. Based on these data we can derive cost curves. So this is ABC. Then SAC means average cost. First unit, so I will change this data. Highest number is 50. I will start with 10, 20, 30, 40, 50. First unit is 50. Second is 30. Next 22.6. Third. Fourth one is 18.5. 18.5.
then 15.6, then finally 13.3. ಸೊ ಇಲ್ಲಿ ನಾವು ಪಾಯಿಂಟ್ಸ್ಗಳನ್ನ ಕೂಡಿಸೋದ್ರ ಮುಖಾಂತರ ನಾವು ಆವ್ರೇಜ್ ಕಾಸ್ಟನ್ನು ಇಲ್ಲಿ ಬೋರ್ಡ್ನಾಗ ಅದು ಎಕ್ಯುರೇಟ್ ಬರೋಂಗಿಲ್ಲ ಇದು ನಂಬರ್. ಸೊ ನಿಮ್ಮ ಬುಕ್ ಒಳಗೆ ಕೂಡ ಅದು ಎಕ್ಯುರೇಟ್ ಬರೋಂಗಿಲ್ಲ. ಅಂದರೆ ಇಲ್ಲಿ ಕರೆಕ್ಟ್ ಇಲ್ಲಿ ನಮ್ಮ ಗ್ರಾಫ್ ಇತ್ತಂದ್ರೆ ಕರೆಕ್ಟಾಗಿ ತೋರಿಸ್ಬೋದು ನಾವು. ಆದರೆ ಇಲ್ಲಿ ಗ್ರಾಫ್ ಇಲ್ಲದೆ ಇರೋದ್ರಿಂದ ಇದು ಕರೆಕ್ಟಾಗಿ ತೋರ್ಸೋಕ್ಕಾಗಂಗಿಲ್ಲ. ಎಷ್ಟು 18.5 ಎಕ್ಸಾಕ್ಟಾಗಿ ತೋರಿಸ್ಲಿಕ್ಕಾಗಂಗಿಲ್ಲ. 10 ಅನ್ನು ನಾವು ಎಕ್ಸಾಕ್ಟಾಗಿ ತೋರಿಸ್ಬೋದು. ಓಕೆನಾ? ಸೊ ಇದು ಮತ್ತೊಂದು ಆವ್ರೇಜ್ ಕಾಸ್ಟ್. ಸೊ ಇದೇ ನಾವು ಡಯಾಗ್ರಾಮ್ ಒಳಗೆ ಮತ್ತೆ ಮಾರ್ಜಿನ್ ಕಾಸ್ಟನ್ನು ತೋರಿಸ್ಬೋದು, ಅಥವಾ ಎಲ್ಲ ಕಾಸ್ಟ್ಗಳಿಗೆ ಒಂದೊಂದು ಡಿಫ್ರೆಂಟ್ ಡಯಾಗ್ರಾಮನ್ನು ಮಾಡ್ಬೋದು, ಅಥವಾ ಎಲ್ಲ ಒಂದೇ ಡಯಾಗ್ರಾಮಲ್ಲಿ ಹಾಕ್ಬೋದು, ಅಥವಾ ಕೆಲವೊಂದಷ್ಟು ಕಾಸ್ಟ್ಗಳು ಒಂದು 2-3 ಕಾಸ್ಟ್ಗಳನ್ನ ಒಂದೊಂದು ಡಯಾಗ್ರಾಮಲ್ಲಿ ತೋರಿಸ್ತಾ ಹೋಗ್ಬೋದು. ಸೊ ಇದೇ ಡಯಾಗ್ರಾಮಲ್ಲಿ ನಾನು ಮಾರ್ಜಿನಲ್ ಕಾಸ್ಟ್ ಕೂಡ ತೋರಿಸ್ತೇನೆ ನೋಡ್ರಿ. ಈಗ ಫಸ್ಟು that starts with 0. Okay, then second unit is 10, then third unit is 8, fifth is 6th. ನೋಡ್ರಿ ಕಡಿಮೆ ಆಗಿತ್ತಪ್ಪ ಅಂದ್ರೆ ಕೆಳಗಡೆ ಬರೋದು. ಸೊ ಇಲ್ಲಿ ಸ್ಟಾರ್ಟ್ ವಿತ್ 1 2 3 4 5 6 7 8 9 10 ಅಂದ್ರೆ ಈ ತರ ಕ್ಯಾಲ್ಕುಲೇಟ್ ಮಾಡಬೇಕು. 8, then 6, fourth one is 6th, fifth one is 4, sixth one is 2. So now you can join. Okay, so this is marginal cost curve. So ಇಲ್ಲಿ ಏನಪ್ಪ ಅಂತಂದ್ರೆ ತಿಳ್ಕೊಬೇಕಾದ್ರು ಆ ಡಯಾಗ್ರಾಮ್ ನಿಮಗೇನು ಎಕ್ಸಾಮ್ ಒಳಗೆ ಕೇಳಂಗಿಲ್ಲ. ಅಂದರೆ ಈ ಡಯಾಗ್ರಾಮನ್ನು ತೆಗೀರಿ ಅಂತ. ಇಲ್ಲಿ ಒಂದು ವಿಚಾರ ಏನು ಗಮನಿಸ್ಬೇಕಪ್ಪ ಅಂತಂದರೆ ಈ ಡೇಟಾಗಳ ಮೇಲೆ ಅಲ್ಲಿ ಡಯಾಗ್ರಾಮ್ ಡಿಪೆಂಡ್ ಆಗಿರುತ್ತೆ. ಈ ಡೇಟಾ ಬೇರೆ ಬಂತು ಅಂದ್ರೆ ಅಲ್ಲಿ ಡಯಾಗ್ರಾಮನ್ನು ನಾವು ಚೇಂಜಸ್ ಮಾಡಬೇಕು. ಸೊ ಈ ಡೇಟಾಗಳ ಅವಲಂಬನೆ ಮೇಲೆ ಅವು ಕರ್ವನ್ನು ನಾವು ಹೇಳ್ತಿರುವಂಥ. ಸೊ ಮುಂದಿನ ವಿಡಿಯೋದಲ್ಲಿ ವಿ ಸ್ಟಾರ್ಟ್ ಲಾಂಗ್ ರನ್ ಕಾಸ್ಟ್ ಕರ್ವ್ಸ್. ಓಕೆ, so ಇಲ್ಲಿಗೆ ಈ short term cost curve related things I have completed. So in the next video I will start long run cost curve. Thank you.